ಈ ವಿಡಿಯೋದಲ್ಲಿ ನಾವು ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ತಿಥಿಗನುಸಾರವಾಗಿ ನಮ್ಮ ಯಾವ ಸ್ವರ ನಡಿಬೇಕು, ಯಾವ ಸ್ವರದಲ್ಲಿ ನಾವು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅನ್ನೋದನ್ನು ನೋಡೋಣ. ನಾವು ನಮ್ಮ ದಿನನ ಯಾವ ರೀತಿ ಸಫಲ ಮಾಡ್ಕೋಬೇಕು. 2ನೇ ದಿನದ ವಾರ್ತಾಲಾಪದಲ್ಲಿ ಪಾರ್ವತಿ ಶಿವನನ್ನು ಕೇಳ್ತಾರೆ, ಯಾವುದೇ ವ್ಯಕ್ತಿ ತನ್ನ ದಿನನ ಯಾವ ರೀತಿ ಚೆನ್ನಾಗಿ ಮಾಡ್ಕೋಬಹುದು ಅಂದರೆ ತಮಗೆ ಬರುವ ಕ್ಲೇಶ, ರೋಗ ರುಜಿನ, ಟೆನ್ಷನ್ನು, ಸಮಸ್ಯೆಗಳಿಂದ ಪಾರಾಗುವ ಉಪಾಯ ಏನು ಅಂತ ಕೇಳ್ತಾರೆ. ಅದಕ್ಕೆ ಶಿವ ಹೇಳ್ತಾರೆ, ಒಂದು ತಿಂಗಳಿಗೆ 2 ಪಕ್ಷ ಬರ್ತದೆ, ಕೃಷ್ಣ ಪಕ್ಷ, ಶುಕ್ಲ ಪಕ್ಷ. ಕೃಷ್ಣ ಪಕ್ಷದಿಂದ ತಿಂಗಳ ಪ್ರಾರಂಭ, ಶುಕ್ಲ ಪಕ್ಷದಲ್ಲಿ ಅಂತ್ಯ. ನಾವು ಬೆಳಿಗ್ಗೆ ಎದ್ದಾಗ ನಮ್ಮ ಒಳಗಿನ ಸೂರ್ಯ ಯಾವಾಗ ಉದಯ ಆಗ್ತಾನೆ ಅನ್ನೋದ್ರ ಮೇಲೆ ನಮ್ಮ ದಿನ ನಿರ್ಧಾರ ಆಗುತ್ತೆ. ನೀವು ಬೆಳಿಗ್ಗೆ ಎದ್ದಾಗ ಶುಕ್ಲ ಪಕ್ಷದ ಮೊದಲ 3 ದಿನ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಆವಾಗ ನಿಮ್ಮ ಇಡನಾಡಿ ಚಂದ್ರಸ್ವರ ನಡೀತಾ ಇದ್ದರೆ ನಿಮ್ಮ ದಿನ ಚೆನ್ನಾಗಿ ನಡೀತದೆ. ನಂತರ 4, 5, 6 ಆ ಸ್ವರ ಚೇಂಜ್ ಆಗ್ತದೆ, ಸೂರ್ಯಸ್ವರವಾಗಿ ಬದಲಾಗ್ತದೆ. ಸಪ್ತಮಿ, ಅಷ್ಟಮಿ, ನವಮಿ ಮತ್ತೆ ಚಂದ್ರಸ್ವರದಲ್ಲಿ ಬದಲಾಗ್ತದೆ. 10, 11, 12 ಮತ್ತೆ ಸೂರ್ಯಸ್ವರವಾಗಿ ಬದಲಾಗ್ತದೆ. 13, 14, 15 ಮತ್ತೆ ಅದು ಚಂದ್ರಸ್ವರವಾಗಿ ಬದಲಾಗ್ತದೆ. ಹುಣ್ಣಿಮೆ ಆದಮೇಲೆ ಕೃಷ್ಣ ಪಕ್ಷದ ಮೊದಲನೇ 3 ದಿನ ಸೂರ್ಯಸ್ವರ ನಡಿಬೇಕು, ಏಕಾದಶಿ, ದ್ವಾದಶಿ, ತ್ರಯೋದಶಿ. ನಂತರದ 3 ದಿನ ಚಂದ್ರಸ್ವರ, ಸಪ್ತಮಿ, ಅಷ್ಟಮಿ, ನವಮಿ ಮತ್ತು ಸೂರ್ಯಸ್ವರ. ಮತ್ತೆ 13, 14 ಅಮಾವಾಸ್ಯೆ, ಮತ್ತೆ ಅದು ಸೂರ್ಯಸ್ವರವಾಗಿ ಬದಲಾಗ್ತದೆ. ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ನಿಮಗೆ ಅಷ್ಟು ಅರ್ಥ ಆಗಿಲ್ಲ ಅಂದರೆ ಅಮಾವಾಸ್ಯೆ, ಹುಣ್ಣಿಮೆ ಇದನ್ನು ಮೈಂಡಲ್ಲಿ ಇಟ್ಕೊಂಡ್ರು ನಿಮಗೆ ಒಂದು ಐಡಿಯಾ ಸಿಗ್ತದೆ. ಕೃಷ್ಣ ಪಕ್ಷದ 9 ದಿವಸ ಸೂರ್ಯಸ್ವರ ಬರ್ತದೆ, ಶುಕ್ಲ ಪಕ್ಷದಲ್ಲಿ 9 ದಿವಸ ಚಂದ್ರಸ್ವರ ಬರ್ತದೆ. ನಿಮ್ಮ ಶ್ವಾಸನೆ ನಿಮ್ಮ ಭವಿಷ್ಯ ಹೇಳ್ತದೆ. ಕ್ಯಾಲೆಂಡರಲ್ಲಿ ಸೂರ್ಯ ಮತ್ತು ಚಂದ್ರ ಏನು ಮಾರ್ಕ್ ಇರ್ತದೆ, ಸಿಂಬಲ್ ಇರ್ತದೆ, ಅದರ ಮೇಲೆ ನೀವು ತಿಳ್ಕೊಬೋದು ನಾಳೆ ಯಾವ ಸ್ವರ ಬರಬೇಕು. ನೀವು ಮುಂಚೆ ತಿಳ್ಕೊಂಡ್ರೆ ಆ ಸ್ವರ ನೀವು ಆ್ಯಕ್ಟಿವ್ ಮಾಡಿಕೊಂಡು ಬೆಳಿಗ್ಗೆ ಎದ್ದೇಳಬಹುದು. ಶುಕ್ಲ ಪಕ್ಷದ ಪ್ರಾರಂಭ ಚಂದ್ರನಾಡಿಯಿಂದ ಸ್ಟಾರ್ಟ್ ಆದರೆ ಕೃಷ್ಣ ಪಕ್ಷದ ಪ್ರಾರಂಭ ಸೂರ್ಯನಾಡಿಯಿಂದ ಆಗ್ತದೆ. ಅದ್ರ ಮೇಲೆ ನೀವು ನಾಳೆ ಬೆಳಿಗ್ಗೆ ಯಾವ ಸ್ವರ ಬರಬೇಕು ತಿಳ್ಕೊಂಡು ಆ ಸ್ವರನ ಆ್ಯಕ್ಟಿವ್ ಮಾಡ್ಕೊಂಡು ಎದ್ದರೆ ಆ ದಿವಸ ಚೆನ್ನಾಗಿ ನಡೀತದೆ. ಸ್ವರನ ಯಾವ ರೀತಿ ಬದಲಾಯಿಸ್ಕೊಳ್ಬೇಕು ಅನ್ನೋದಕ್ಕೂ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ನೋಡಿ ಪ್ರಾಕ್ಟೀಸ್ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ನೀವು ನಿಮ್ಮ ಶ್ವಾಸ ಚೆಕ್ ಮಾಡಿ, ಯಾವ ಸ್ವರ ನಡೀತಾ ಇದೆಯೋ ಅದೇ ಸೈಡಿನ ಪಾದನ, ಒಂದು ವೇಳೆ ಎಡಗಡೆ ಶ್ವಾಸ ನಡೀತಾ ಇದ್ದರೆ ಎಡಗಡೆ ಪಾದನ ಶ್ವಾಸನ ಇನ್ಹೇಲ್ ಮಾಡಿ ನಿಮ್ಮ ಇಚ್ಛೆನ ಅಂದ್ಕೊಂಡು ಆ್ಯಕ್ಟಿವ್ ಆಗಿರುವಂತಹ ಪಾದನ ಭೂಮಿ ಉಗುರಿ ಆವಾಗ ಉಸಿರು ಬಿಡಿ. ಈ ರೀತಿ ಮಾಡಿದಾಗ ಇಡೀ ಯೂನಿವರ್ಸ್ ನಿಮ್ಮ ಇಚ್ಛೆಗೋಸ್ಕರ ಕೆಲಸ ಮಾಡ್ತದೆ. ಯಾಕಂದರೆ ನೀವು ಶ್ವಾಸದ ಮುಖಾಂತರ ಹೆಜ್ಜೆ ಹಾಕಿದ್ದೀರಾ. ಚಂದ್ರಸ್ವರ ಆ್ಯಕ್ಟಿವ್ ಇದ್ದಾಗ, ಇಡನಾಡಿ ಆ್ಯಕ್ಟಿವ್ ಇದ್ದಾಗ ನೀವು 2 ಅಥವಾ 4 ಅಥವಾ 6 ಹೆಜ್ಜೆ ಹಾಕಬೇಕಾಗ್ತದೆ. ಸೌತ್ ಮತ್ತು ವೆಸ್ಟ್ ಕಡೆ ನೀವು ನಡಿಬೇಕಾಗ್ತದೆ. ನಾವು ಮುಂಚಿನ ದಿವಸ ತಿಳ್ಕೊಬೇಕು ನಾಳೆ ಯಾವ ಪಕ್ಷ ನಡೀತಾ ಇದೆ, ಅದರಲ್ಲಿ ಯಾವ ಸ್ವರ ಬರಬೇಕು. ಒಂದು ವೇಳೆ ನಾಳೆ ಇಡನಾಡಿ ನಡಿಬೇಕು, ಚಂದ್ರಸ್ವರ ನಡಿಬೇಕು ಅಂದರೆ ನಾವು ಬೆಳಗ್ಗೆ ಎದ್ದು ಎಡಗಡೆಯಿಂದನೇ ಎದ್ದೇಳಬೇಕು ಮತ್ತು ಎಡಗಡೆಯ ಹೆಜ್ಜೆನೇ ನಾವು ಭೂಮಿ ಮೇಲೆ ಇಡಬೇಕು. ಶ್ವಾಸನ ಇನ್ಹೇಲ್ ಮಾಡ್ತಾ ನಮ್ಮ ಮನಸ್ಸಿನ ಇಚ್ಛೆ ಏನು ಕೆಲಸ ಆಗಬೇಕಂತಿದೆಯೋ ಅದನ್ನು ಮನಸ್ಸಲ್ಲಿ ಹೋಲ್ಡ್ ಮಾಡಿ, ಶ್ವಾಸದ ಮುಖಾಂತರ ಹೋಲ್ಡ್ ಮಾಡಿ ನಾವು ಎಡಗಡೆಯ ಪಾದನ ಭೂಮಿ ಮೇಲೆ ಇಡಬೇಕು. ಅದು ಇಟ್ಟಾದಮೇಲೆ ಬಲಗಡೆಯ ಪಾದನ ಜೋಡಿಸ್ಬೇಕು, ಮತ್ತು ಎಡಗಡೆ ಪಾದನ ಮುಂದಿಡಬೇಕು, ಮತ್ತು ಬಲಗಡೆ ಪಾದನ ಜೋಡಿಸ್ಬೇಕು. ಈ ರೀತಿ 2 ಹೆಜ್ಜೆ ಅಥವಾ 4 ಅಥವಾ 6 ಹೆಜ್ಜೆ ನಡಿಬೇಕು. ಈ ರೀತಿ ಮಾಡ್ಕೊಂಡು ಹೋದರೆ ಆ ದಿವಸ ಚೆನ್ನಾಗಿ ನಡೀತದೆ. ಯಾವ ಗಲಾಟೆ, ಕಿರಿಕು, ಆಕ್ಸಿಡೆಂಟು ಏನೂ ಆಗಲ್ಲ. ಅಂದ್ಕೊಂಡ ಕೆಲಸ ಎಲ್ಲ ಸಕ್ಸಸ್ ಆಗ್ತದೆ. ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ಈ ತಿಥಿ ನಮಗೇನು ಅರ್ಥ ಆಗಲ್ಲ ಅಂದರೆ ನೀವು ಈಸಿಯಾಗಿ ಒಂದು ಕೆಲಸ ಮಾಡ್ಬೋದು. ಬೆಳಗ್ಗೆ ಎದ್ದಾಗ ಶ್ವಾಸ ನೋಡಿ, ಯಾವ ಸ್ವರ ಆ್ಯಕ್ಟಿವ್ ಇದೆ, ಇಡನಾಡಿ ನಡೀತಾ ಇದೆಯಾ, ಪಿಂಗಳ ನಾಡಿ ನಡೀತಾ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಯಾವ ಸ್ವರ ಆ್ಯಕ್ಟಿವ್ ಇದೆಯೋ ಅದೇ ಸೈಡಿನ ಪಾದನ ನೀವು ಭೂಮಿ ಮೇಲೆ ಇಟ್ಟು ದಿನನ ಪ್ರಾರಂಭ ಮಾಡಿ, ಆ ದಿವಸ ಚೆನ್ನಾಗಿ ನಡೀತದೆ. ಈ ರೀತಿ ಮಾಡ್ತಾ ಬನ್ನಿ, ನಿಮಗೆ ಮ್ಯಾಜಿಕ್ ಗೊತ್ತಾಗುತ್ತೆ. ಯಾಕಂದರೆ ನಮ್ಮ ಶ್ವಾಸನೆ ನಮ್ಮ ಪ್ರಾಣ. ನಿಮ್ಮ ಚಂದ್ರಸ್ವರ ಆ್ಯಕ್ಟಿವ್ ಇದ್ದಾಗ ನಿಮ್ಮ ಪ್ರಾಣ ಲೆಫ್ಟ್ ಸೈಡಲ್ಲಿ ಇರ್ತದೆ, ಎಡಗಡೆ ಇರ್ತದೆ. ಇದರ ಅರ್ಥ ಏನಂದರೆ ಅರ್ಧ ಬಾಡಿ ಆಲ್ಮೋಸ್ಟ್ ಡೆಡ್, ಅದು ಎಡಗಡೆ ಸೈಡಿಗೆ ಆ್ಯಕ್ಟಿವ್ ಆಗಿದೆ. ಆ ಪಾದನ ನೀವು ಭೂಮಿ ಮೇಲಿಟ್ಟು
ದಿನ ಪ್ರಾರಂಭ ಮಾಡೋದ್ರಿಂದ ಆ ದಿವಸ ನೀವು ಸಕ್ಸಸ್ ಆಗ್ತೀರಾ. ಅದೇ ನೀವು ಡೆಡ್ ಆಗಿರುವಂತಹ ಸೈಡಿಂದ ನೀವು ಪಾದ ಇಟ್ಟರೆ ಆ ದಿವಸ ಎಲ್ಲ ಕೆಲಸ ಫೇಲ್. ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಒಂದು ಅರ್ಥ ಆಗ್ತದೆ, ಐಡಿಯಾ ಸಿಗ್ತದೆ. ದಿನನ ಉತ್ತಮ ಮಾಡಬೇಕು ಅಂದರೆ ಯಾವ ಕಾಲಿನಲ್ಲಿ ಶಕ್ತಿ ಇದೆಯೋ, ಕರೆಂಟ್ ಇದೆಯೋ ಆ ಹೆಜ್ಜೆನ ಇಡೋದ್ರಿಂದ ದಿನ ಶುಭಾರಂಭ ಆಗ್ತದೆ. ಈ ರೀತಿ ಮಾಡಿದಾಗ ನೀವು ಅನ್ಸಕ್ಸಸ್ಫುಲ್ ಆಗುವಂಥ ಅರ್ಧ ಕೆಲಸ ನೀವು ಸಕ್ಸಸ್ ಮಾಡಿದಾಗ ಆಗ್ತದೆ. ಬೆಳಗ್ಗೆ ಎದ್ದು ಆ್ಯಕ್ಟಿವ್ ಆಗಿರೋ ಸ್ವರದ ಕಡೆಯ ಪಾದನ ನೀವು ಭೂಮಿ ಮೇಲೆ ಇಡೋದ್ರಿಂದ ಅರ್ಧ ಕೆಲಸ ಮುಕ್ತಾಯ ಆಗುತ್ತೆ. ಆದರೆ ನೀವು ಹೆಜ್ಜೆ ಹೆಜ್ಜೆಯಲ್ಲೂ ಸಕ್ಸಸ್ ಪಡಿಬೇಕು. ಆ ದಿವಸ ಸಕ್ಸಸ್ ಆಗಬೇಕು ಅಂದರೆ ನೀವು ಎಡಗಡೆಯ ಹೆಜ್ಜೆ ಇಟ್ಟ ಮೇಲೆ ಬಲಗಡೆಯ ಪಾದನ ಅಲ್ಲಿ ಜೋಡಿಸ್ಬೇಕು. ಆಮೇಲೆ ಮತ್ತೆ ಎಡಗಡೆಯ ಪಾದ ಇಟ್ಕೋಬೇಕು, ಬಲಗಡೆ ಪಾದ ಸೇರಿಸ್ಬೇಕು. ಈ ರೀತಿ 2 ಹೆಜ್ಜೆ ಅಥವಾ 4 ಅಥವಾ 6 ಹೆಜ್ಜೆ ಇಡಬಹುದು. ಅದೇ ನಿಮ್ಮ ಸೂರ್ಯ ಸರ ನಡೀತಾ ಇದೆ ಅಂದರೆ 1, 3, 5 ಈ ರೀತಿ ಹೆಜ್ಜೆ ಹಾಕಬೇಕು. ಅದು ನಾರ್ತ್ ಅಥವಾ ಈಸ್ಟ್ ಕಡೆ ಹೆಜ್ಜೆ ಹಾಕಬೇಕು. ಈ ರೀತಿ ಮಾಡ್ತಾ ಬನ್ನಿ, ಆ ದಿವಸ ಚೆನ್ನಾಗಿ ನಡೀತದೆ. ಇವತ್ತು ಶುಕ್ಲ ಪಕ್ಷ ಇದೆ, ಬರಬೇಕಾಗಿರುವಂತಹ ಸ್ವರ ಬಂದಿಲ್ಲ, ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಯಾವ ಸ್ವರ ಆ್ಯಕ್ಟಿವ್ ಇದೆಯೋ ಆ ಸ್ವರದ ಪಾದನ ನೀವು ಭೂಮಿ ಮೇಲೆ ಊರಿ ದಿನನ ಪ್ರಾರಂಭ ಮಾಡೋದ್ರಿಂದ ಆ ದಿವಸ ಚೆನ್ನಾಗಿ ನಡೀತದೆ. ಈ ರೀತಿ ನೀವು ನಿಮ್ಮ ಡೇನ ಸಕ್ಸಸ್ ಡೇಯನ್ನಾಗಿ ಮಾಡಬಹುದು. ಒಂದು ವೇಳೆ 2 ಸ್ವರ ನಡೀತಾ ಇದ್ದರೆ ಏನು ಮಾಡೋದು? ಏನು ಮಾಡಬೇಡಿ, ಸುಮ್ಮನೆ ಕೂತ್ಕೊಂಡು 1 ನಿಮಿಷ ದೇವರ ಪ್ರಾರ್ಥನೆ ಮಾಡಿ. 1 ನಿಮಿಷ 1.5 ನಿಮಿಷದಲ್ಲಿ ಸ್ವರ ಬದಲಾಗ್ತದೆ. ಯಾವುದೋ ಒಂದು ಸ್ವರ ಆ್ಯಕ್ಟಿವ್ ಆಗ್ತದೆ. ಆವಾಗ ನೀವು ಹೆಜ್ಜೆನ ಊರಿ. ತಿಥಿಗನುಸಾರವಾಗಿ ಸ್ವರ ಬಂದಿಲ್ಲ ಅಂದರೆ ಪರಿಣಾಮ ಏನೇನಾಗ್ತದೆ ಮುಂದಿನ ವಿಡಿಯೋದಲ್ಲಿ ನೋಡೋಣ.